ಸ್ವರೂಪಾಯ ವಿಶ್ವಮಾಂಗಲ್ಯ ಮೂರ್ತೆ ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮ ರಾಜಶ್ರೀ ರತ್ನಾಢ್ಯಂ ವಂದೇ ಭಾರತ ಮಾತರಂ. ಮೊದಲಿಗೆ ಭಾರತ ಮಾತೆಯ ಪಾದಾರಂಧಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರಿಗೂ ಅತಿಥಿಗಳಿಗೂ ಹಾಗೂ ನನ್ನ ಸಹೋದರ ಸಹೋದರಿಯರಿಗೂ ಶಿಕ್ಷಕರಿಗೂ ನಮಸ್ಕಾರಗಳು. ಇಂದು ನಾನು ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಒಂದೆರಡು ಮಾತನಾಡಲು ಬಯಸುವೆ. ಮೊದಲಿಗೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಆಗಸ್ಟ್ 15, 1947ಕ್ಕಿಂತ ಬ್ರಿಟಿಷರು ನಮ್ಮ ದೇಶವನ್ನು ಆಳುತ್ತಿದ್ದರು. ಈ ಬ್ರಿಟಿಷರು ನಮ್ಮ ಭಾರತದ ಪ್ರಜೆಗಳನ್ನು ಗುಲಾಮರಂತೆ ಮತ್ತು ಜೀತದಾಳುಗಳಂತೆ ಬಳಸಿಕೊಳ್ಳುತ್ತಿದ್ದರು. ಇವರು ಹೇಳಿದ ಹಾಗೆ ಕೇಳದಿದ್ದರೆ ದಂಡಿಸುತ್ತಿದ್ದರು. ಇದನ್ನು ಸಹಿಸದ ಕೆಲವು ಕ್ರಾಂತಿಕಾರಿಗಳು ಇವರ ವಿರುದ್ಧ ಧ್ವನಿ ಎತ್ತಲು ಸಿದ್ಧರಾದರು. ಪ್ರಥಮ ಬಾರಿಗೆ ಮಂಗಲ್ ಪಾಂಡೆ ಎಂಬ ಸೈನಿಕ ಬ್ರಿಟಿಷರ ಗುಲಾಮಗಿರಿಯಿಂದ ಹೊರಬರಲು 1857ರಲ್ಲಿ ಒಂದು ಹೋರಾಟ ಮಾಡಿದನು. ಅದೇನೆಂದರೆ, ಬ್ರಿಟಿಷರು ನಮ್ಮ ಭಾರತದ ಸೈನಿಕರೇ ಕೊಡುವ ಮದ್ದುಗುಂಡುಗಳಿಗೆ ಹಂದಿ ಮತ್ತು ಗೋವಿನ ಚರ್ಮದ ಲೇಪನ ಮಾಡಿಕೊಡುತ್ತಿದ್ದರು. ಇದನ್ನು ಬಾಯಿಂದ ತೆಗೆದು ಹಾರಿಸಬೇಕಾದ ಅನಿವಾರ್ಯತೆ ನಮ್ಮ ಭಾರತದ ಸೈನಿಕರಿಗೆ ಇತ್ತು. ಗೋ ಎಂದರೆ ನಮ್ಮ ಸಂಪ್ರದಾಯದಂತೆ ಪೂಜನೀಯ. ಅದನ್ನು ಬಾಯಿಂದ ತೆಗೆಯುವುದು ಎಂದರೆ ಗೋ ಮಾಂಸ ಸೇವಿಸಿದಂತೆ. ಇದು ಮಹಾಪಾಪ. ಇದನ್ನು ವಿರೋಧಿಸಿ ಮಂಗಲ್ ಪಾಂಡೆ ಹೋರಾಟವನ್ನು ಮುಂದುವರೆಸಿದನು. 1827 ಜುಲೈ 19ರಂದು ಉತ್ತರ ಪ್ರದೇಶದ ಬಾಲಿಯಾ ಜಿಲ್ಲೆಯ ನಾಗವೆಂಬುಹಳ್ಳಿಯಲ್ಲಿ ದಿವಾಕರ್ ಪಾಂಡೆ ಮತ್ತು ಅಭಯ ರಾಣಿ ದಂಪತಿಯ ಏಕೈಕ ಪುತ್ರ ಈ ಮಂಗಲ್ ಪಾಂಡೆ 1857 ಮಾರ್ಚ್ 29ರಂದು ಬ್ರಿಟಿಷರ ವಿರುದ್ಧ ದಂಗೆ ಏಳುತ್ತಾನೆ. ಬ್ಯಾರಕ್ಪುರದಲ್ಲಿ ಸೇರಿದ್ದ ಬ್ರಿಟಿಷರ ಮೇಲೆ ಗುಂಡನ್ನು ಹಾರಿಸುತ್ತಾನೆ. ಅದರಲ್ಲಿ ಮೇಜರ್ ಶಾಜನ್ ಹಿಲ್ಸನ್ ಕೈಗೆ ಗಾಯವಾಗುತ್ತದೆ. ಲೆಫ್ಟಿನೆಂಟ್ ಬ್ಯಾಗ್ ಮತ್ತು ಶೇಖ್ ಪುಲ್ತು ಹಿಂದಿನಿಂದ ಬಂದು ಮಂಗಲ್ ಪಾಂಡೆ ಅವರನ್ನು ಬಂಧಿಸುತ್ತಾರೆ. ಇದನ್ನು ಬ್ರಿಟಿಷರು ಸಿಪಾಯಿ ದಂಗೆ ಎಂದರು. ಆದರೆ ಇದು ಸಿಪಾಯಿ ದಂಗೆ ಆಗಿರಲಿಲ್ಲ. ಇದು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲನೇ ಹೆಜ್ಜೆಯಾಗಿತ್ತು. 1857 ಏಪ್ರಿಲ್ 8ರಂದು ಮಂಗಲ್ ಪಾಂಡೆ ಅವರನ್ನು ಗಲ್ಲಿಗೇರಿಸಲು ಸಮಯ ನಿರ್ಧಾರವಾಗುತ್ತದೆ. ಆದರೆ ಮಂಗಲ್ ಪಾಂಡೆ ಅವರು ಬ್ರಿಟಿಷರ ಕೈಯಿಂದ ಸಾಯಲು ಸಿದ್ಧರಾಗಿರಲಿಲ್ಲ. ಅದಕ್ಕಾಗಿ ಅವರೇ ತಮ್ಮ ಬಂದೂಕಿನಿಂದ ಗುಂಡನ್ನು ಹಾರಿಸಿಕೊಂಡು ವೀರಮರಣವನ್ನು ಹೊಂದುತ್ತಾರೆ. ಅಂದಿನ ದಿನ ಅವರ ಬಲಿದಾನವಾಗುತ್ತದೆ. ಅದಕ್ಕಾಗಿ ನಾವು ನೀವೆಲ್ಲರೂ ಈಗ ಪ್ರತಿ ವರ್ಷ ಏಪ್ರಿಲ್ 8ರಂದು ಬಲಿದಾನ ದಿನವೆಂದು ಆಚರಿಸುತ್ತೇವೆ. ಹೀಗೆ ಮಂಗಲ್ ಪಾಂಡೆ ಅವರ ಕಥೆಯಾದರೆ, ಇನ್ನೊಬ್ಬ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದ ಯುವಕರ ಹೃದಯದಲ್ಲಿ ಕ್ರಾಂತಿಯ ಕಿಡಿ ಹಚ್ಚಿದ ಇನ್ನೊಬ್ಬ ವೀರ ಶೂರ ದೇಶಭಕ್ತ ದೀನಬಂಧು ಯಾರಂದ್ರೆ ವಿನಾಯಕ್ ದಾಮೋದರ್ ಸಾವರ್ಕರ್. ಇವರ ಬಗ್ಗೆ ಇವತ್ತು ಹೇಳಲೇಬೇಕು. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಅಟಲ್ ಜಿ ಅವರು ಹೇಳುತ್ತಾರೆ, सावरकर जी एक व्यक्ति नहीं है, एक विचार है. सावरकर जी चिंगारी नहीं है, एक अंगार है. सावरकर जी सीमित नहीं है, एक विस्तार है. सावरकर माने तेज, सावरकर माने त्याग, सावरकर माने तप, सावरकर माने तत्व, सावरकर माने तर्क, सावरकर माने तारुण्य, सावरकर माने तीर, सावरकर माने तलवार, सावरकर माने तिलमिಲಾಟ್. ಸಾವರ್ಕರ್ ಎಂದ್ರೇನೆ ಸಾಗರ, ಪ್ರಾಣ ತಳಮಳಲ. ಹೀಗೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಅಟಲ್ ಜಿ ಅವರು ಸಾವರ್ಕರ್ ಅವರ ಬಗ್ಗೆ ಹೇಳುತ್ತಾರೆ. ಸಾವರ್ಕರ್ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ತ್ಯಾಗ ಮಾಡುತ್ತಾರೆ. 25 ವರ್ಷ ಕರಿ ನೀರಿನ ಶಿಕ್ಷೆ, 25 ವರ್ಷ ಜೀವಿತಾವಧಿ ಶಿಕ್ಷೆ ಅನುಭವಿಸಿ ತಮ್ಮ 50 ವರ್ಷ ಅಂದ್ರೆ ಅರ್ಧ ವಯಸ್ಸು ಜೈಲಿನಲ್ಲೇ ಕಳೆದರು. ಇವರಿಗೆ ಕವಿತೆ ಬರೆಯುವ ಹವ್ಯಾಸವಿತ್ತು. ಅದಕ್ಕಾಗಿ ಅಂಡಮಾನ್ ಜೈಲಿನಲ್ಲಿರುವಾಗ ಬ್ರಿಟಿಷರು ಇವರಿಗೆ ಪೆನ್ನು ಮತ್ತು ಹಾಳೆ ಕೊಡದೇ ಇದ್ದಾಗ ಗೋಡೆಯ ಮೇಲಿದ್ದ ಒಂದು ಮಳೆಯನ್ನು ಕಿತ್ತಿ ಗೋಡೆಯ ಮೇಲೆ ಕವಿತೆ ಬರೆದರು. ಅದೇನೆಂದರೆ, ಹೇ ಮಾತೃಭೂಮಿ ತುಜೆ ಸಾಟಿ ಮರಣತೆ ಜನನ್, ತುಜೆ ವೀಣಾ ಜನಂತೆ ಮರಣ್. ಹೀಗೆಂದರೆ, ಹೇ ಮಾತೃಭೂಮಿ, ನಿನಗಾಗಿಯೇ ನನ್ನ ಜನನ, ನಿನಗಾಗಿಯೇ ನನ್ನ ಮರಣ. ಹೀಗೆ ಜೈಲಿನಲ್ಲಿರುವಾಗಲೇ ದೇಶಭಕ್ತಿಯ ಭಾವ ವ್ಯಕ್ತಪಡಿಸಿ ಜೈಲಿನಲ್ಲಿರುವ ಎಲ್ಲ ಕೈದಿಗಳಲ್ಲಿ ಸ್ವಾತಂತ್ರ್ಯದ ಕನಸನ್ನು ಬಿತ್ತುತ್ತಿದ್ದರು. ಇಂಥ ಮಹಾನುಭಾವ ಇವತ್ತು ಯಾರ ಬಾಯಲ್ಲೂ ಬರೋದಿಲ್ಲ. ಅದಕ್ಕಾಗಿ ಇವತ್ತು ಇವರನ್ನು ಸ್ಮರಿಸಿಕೊಳ್ಳುವ ಅಗತ್ಯವಿದೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೀಗೆ ಹಲವಾರು ಕ್ರಾಂತಿಕಾರಿಗಳ ಬಲಿದಾನ ಕೊಟ್ಟಿದ್ದಾರೆ. ಇದರಲ್ಲಿ ರಾಜ್ಗುರು, ಸುಖದೇವ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಮದನ್ ಲಾಲ್ ಧಿಂಗ್ರೆ, ಚಾಪೇಕರ್ ಸೋದರು, ದೋಂಡಿಯಾ ವಾಘ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸರೋಜಿನಿ ನಾಯ್ಡು, ಹೀಗೆ ಹಲವಾರು ಕ್ರಾಂತಿಕಾರಿಗಳ ಬಲಿದಾನ ಪ್ರಯುಕ್ತ ಆಗಸ್ಟ್ 14, 1947 ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಈ ಸ್ವಾತಂತ್ರ್ಯ ಹಂಗೆ ಸಿಕ್ಕಿಲ್ಲ, ಸಾವು ನೋವುಗಳಿಂದ ಸಿಕ್ಕಿದ ಸ್ವಾತಂತ್ರ್ಯ. ಅದಕ್ಕಾಗಿ ನಾವು ನೀವೆಲ್ಲರೂ ದೇಶದ ಕಾನೂನಿಗೆ ಬೆಲೆ ಕೊಟ್ಟು ದೇಶವನ್ನು ಜಗತ್ತಿನ ವೃತ್ತುಂಗ ಶಿಖರಕ್ಕೆ ತೆಗೆದುಕೊಂಡು ಹೋಗೋಣ. ನನ್ನ ವೃತ್ತುಂಗ ಶಿಖರಕ್ಕೆ ತೆಗೆದುಕೊಂಡು ಹೋಗೋಣವೆಂದು ನನ್ನ ಇಚ್ಛೆ.
ಭಾಷಣಕ್ಕೆ ಚೊಕ್ಕು ವಿರಾಮ ಕೊಡುವೆ. ಜೈ ಹಿಂದ್, ಜೈ ಭಾರತ್.